ವೀಕ್ಷಕರೇ ನಮಸ್ಕಾರ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಮೊದಲೆಲ್ಲ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳ್ತು ಅಥವಾ ಮೂಳೆಗಳಲ್ಲಿ ನೋವು ಕಾಣಿಸ್ಕೊಳ್ತು ಅಂದರೆ ಕೆಲವರು ಸರ್ಜರಿ ಮೊರೆ ಹೋಗ್ತಿದ್ರು, ಇನ್ನು ಕೆಲವರು ಸರ್ಜರಿಗೆ ಹೆದರಿ ಜೀವನ ಪೂರ್ತಿ ನೋವು ಅನುಭವಿಸ್ತಿದ್ರು. ಆದರೆ ಇವಾಗ ಹಾಗಲ್ಲ. ಯಾವುದೇ ಸರ್ಜರಿ ಮಾಡದೆಯೇ ನಿಮ್ಮ ನೋವುಗಳನ್ನು ಕಡಿಮೆ ಮಾಡುವಂತಹ, ಗುಣಪಡಿಸುವಂತಹ ಸಾಕಷ್ಟು ಅಡ್ವಾನ್ಸ್ಡ್ ಥೆರಪಿಗಳು ಅವೈಲೇಬಲ್ ಇದೆ. ಅದರಲ್ಲಿ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಕೂಡ ಒಂದು. ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವಂತಹ EP1 ಪೇನ್ ಮ್ಯಾನೇಜ್ಮೆಂಟ್ ಹಾಗೂ ರೀಜನರೇಟಿವ್ ಸೆಂಟರ್ನಲ್ಲಿದ್ದೀವಿ. ಇಲ್ಲಿ ಈ ಅಡ್ವಾನ್ಸ್ಡ್ PRP ಥೆರಪಿಯನ್ನು ಮಾಡಲಾಗುತ್ತೆ. ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಯಾವುದೇ ಥೆರಪಿ ಅಥವಾ ಹೊಸ ಚಿಕಿತ್ಸೆ ಆಗಿರಲಿ, ಅದನ್ನು ಪಡೆದುಕೊಳ್ಳೋಕ್ಕೂ ಮುಂಚೆ ಪೇಷಂಟ್ಗಳಲ್ಲಿ ಸ್ವಲ್ಪ ಭಯ ಇರುತ್ತೆ. ಹೇಗಿರುತ್ತಪ್ಪ ಅದು, ನಮಗೆ ಜೀವಕ್ಕೇನಾದ್ರು ಅಪಾಯ ಆಗುತ್ತಾ ಅಥವಾ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ. ಹೀಗಾಗಿ ಈ PRP ಥೆರಪಿ ಅಥವಾ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಪ್ರೊಸೀಜರ್ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ EPN ಹಾಸ್ಪಿಟಲ್ನ ಕ್ಲಿನಿಕಲ್ ಹೆಡ್ ಆಗಿರುವಂತಹ ಡಾಕ್ಟರ್ ವಿದ್ಯಾ ಭಂಡಾರ ಅವರಿದ್ದಾರೆ. ಮ್ಯಾಮ್, ಫಸ್ಟ್ ಒಂದು ಬ್ರೀಫ್ ಆಗಿ ಈ PRP ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ? ಸೊ PRP ಬಗ್ಗೆ ನಾನು ತುಂಬಾ ವಿಡಿಯೋಸೇ ಮಾಡಿದ್ದೀನಿ. ಎವ್ರಿವನ್ ನೋಸ್ ವಾಟ್ ಈಸ್ ಪ್ಲಾಸ್ಮಾ ಥೆರಪಿ, PRP ಟ್ರೀಟ್ಮೆಂಟ್. ಇವತ್ತು ನಾನು ಹೌ ವಿ ಡೂ, ನಾನು ಆಪರೇಷನ್ ಥಿಯೇಟರ್ ಅಲ್ಲಿ ಹೇಗೆ ಮಾಡ್ತೀವಿ ಅಂಡ್ ಇಟ್ ಡಿಫರ್ಸ್. ಒಬ್ರು ಎಲ್ಲರಿಗೂ ಒಂದೇ ತರ ಇರಲ್ಲ, ಒಬ್ರೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ವಿಚ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ, ಮಸಲ್, ಟೆಂಡಾನ್, ಲಿಗಮೆಂಟ್, ಆರೆ ಕಾರ್ಟಿಲೇಜ್ ಅಂದ್ರೆ ಕಾರ್ಟಿಲೇಜ್ ಅಂದ್ರೆ ಗುಜ್ಜು ಅಂತ ಹೇಳ್ತಾರಲ್ವಾ, ಜೆಲ್ ಬಿಟ್ವೀನ್ ದ ಬೋನ್ಸ್, ಅದು ಏನ್ ಡ್ಯಾಮೇಜ್ ಆಗಿ ನೋಡ್ಕೊಂಡು ಸೊ ಅದಕ್ಕೆ ನಾವು ಪ್ಲಾಸ್ಮಾ ಕೊಡ್ತೀವಿ. ಪ್ಲಾಸ್ಮಾ ಥೆರಪಿ, PRP ಎಲ್ಲ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ದಟ್ ಆಕ್ಚುಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಅದರಲ್ಲಿ, ದಟ್ ಸ್ಟಿಮ್ಯುಲೇಟ್ಸ್ ದ ಏನ್ ಟಿಶ್ಯೂ ಡ್ಯಾಮೇಜ್ ಆಗಿದೆ ಅದು ಸ್ಟಿಮ್ಯುಲೇಟ್ ಮಾಡ್ಬಿಟ್ಟು ಇಟ್ ರೀಜನರೇಟ್ಸ್, ದಟ್ ಇಸ್ ದ ರೀಜನರೇಟಿವ್ ಮೆಡಿಸಿನ್. ಓಕೆ, ಸೊ ಈಗ ನಾನು ಪ್ರೊಸೀಜರ್ ಹೇಗೆ ಮಾಡ್ತೀವಿ ತೋರಿಸ್ತೀನಿ. ಓಕೆ ಮ್ಯಾಮ್, ಈ ಪರ್ಟಿಕ್ಯುಲರ್ ಪೇಷಂಟ್ ಕಂಡೀಷನ್ ಈಗ ಯಾವ ರೀತಿ ಇದೆ? ಸೊ ಈ ಪೇಷಂಟ್ ಆಕ್ಚುಲಿ 33-year-old patient. ಓಕೆ, ಸೊ he while doing gym he had a injury. ಸೊ ಹರ್ಡಲ್ಸ್ ಜಂಪ್ ಮಾಡುವಾಗ ಸ್ವಲ್ಪ ಟ್ವಿಸ್ಟ್ ಆಗಿ ಪೈನ್ ಟ್ವಿಸ್ಟ್ ಆಗಿದೆ. ಅದಾದ್ಮೇಲೆ ಪೈನ್ ಸ್ಟಾರ್ಟ್ ಆಗಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದೆ ಅಂಡ್ ಹಿ ಕಾಂಟ್ ವಾಕ್ ಮಾಡಕ್ ಆಗಲಿಲ್ಲ. ಹಿ ಹ್ಯಾಸ್ ಟೇಕನ್ MRI ಅಲ್ಲಿ ಒಂದು ಲಿಗಮೆಂಟ್ ಇರುತ್ತೆ, ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಅದು ನಿಯರ್ ಕಂಪ್ಲೀಟ್ ಟೇರ್ ಅಂತ MRI ಅಲ್ಲಿ ತೋರಿಸಿದೆ. ಸೊ ಆಫ್ಟರ್ ದಟ್ ಅವರು ಒಂದು 2 months ವಿತ್ ಎಕ್ಸರ್ಸೈಸ್ ಎಲ್ಲ ಫಿಸಿಯೋ ಎಲ್ಲ ಮಾಡಿಸ್ಕೊಂಡು ಹಿ ಮ್ಯಾನೇಜ್ ಅಂಡ್ ಅವರು ಸರ್ಜರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಹತ್ರ ಬಂದ್ರು. ಓಕೆ, ಸೊ ಲೇಟರ್ ಐ ಸಾ ದ ಅಂದ್ರೆ ಕ್ಲಿನಿಕಲ್ ಆಗಿ ನೋಡುವಾಗ ಸ್ವಲ್ಪ ಇನ್ಸ್ಟೆಬಿಲಿಟಿ ಇತ್ತು, ಅಂದ್ರೆ ಸ್ವಲ್ಪ ಬೋನ್ ಸ್ವಲ್ಪ ಮೂವ್ ಆಗ್ತಾ ಇತ್ತು, ಅಂದ್ರೆ ಲಿಗಮೆಂಟ್ ಸ್ವಲ್ಪ ಟೇರ್ ಆಗಿದೆ. ಅಂಡ್ ಸ್ಕ್ಯಾನ್ ಅಲ್ಲಿ MRI ಅಲ್ಲಿ ಫೈಂಡ್ ದಟ್ ದ ಲಿಗಮೆಂಟ್ ವಾಸ್ torn. ಸೊ ಐ ಟೋಲ್ಡ್ 2 sittings ಆಫ್ ಪ್ಲಾಸ್ಮಾ ಥೆರಪಿ. ಸೊ 1 sitting ಆಗಿದೆ ಅಂಡ್ ಹಿ ವಾಸ್ ಫೈನ್, ಹಿ ಇಸ್ ಡೂಯಿಂಗ್ ದ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂತಾ ಇದ್ರು ಅಂಡ್ ಇನ್ಸ್ಟೆಬಿಲಿಟಿನೂ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ರು. ನಾನು ಇವತ್ತು ಸೆಕೆಂಡ್ ಸಿಟ್ಟಿಂಗ್ ನಾನೀಗ ಮಾಡ್ತಾ ಇದ್ದೀನಿ. ಓಕೆ, ಶುರು ಮಾಡಿ. So this is the, now I'm cleaning the joint. So this is for the sterility, to maintain sterility. ಏನಕ್ಕಂದ್ರೆ ಇನ್ಫೆಕ್ಷನ್ ಜಾಯಿಂಟ್ ಒಳಗೆ ಹೋಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಫಸ್ಟ್ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಜಾಯಿಂಟ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ವಿ ಫಸ್ಟ್ ಎಕ್ಸಾಮಿನ್ ಎಲ್ಲ ಸ್ಟ್ರಕ್ಚರ್ ವಾಟ್ ಎವರ್ ಐ ವಾಂಟ್ ಟು ಟ್ರೀಟ್. ನಾನು ಅದು ನೋಡ್ತೀನಿ ಹೇಗಿದೆ ಅದಂತ, ಗ್ರೋತ್ ಎಲ್ಲ. ಅದರ್ ದಟ್ ಏನಾದರೂ ಪೈನ್ ಕಾಸಿಂಗ್ ಸ್ಟ್ರಕ್ಚರ್ಸ್ ಏನಾದರೂ ಇದೆಯಾ ಇವ್ರಿಗೆ, ಸೊ ಎನಿ ಅದರ್ ಪ್ರಾಬ್ಲಮ್. ಸೊ ಇವ್ರಿಗೆ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಒಂದು ಲಿಗಮೆಂಟ್ ಟೇರ್ ಆಗಿದೆ. ಸೊ ನಾವು ಅದು ಇಲ್ಲಿ ಕರೆಕ್ಟಾಗಿ ಲೋಕಲೈಸ್ ಮಾಡ್ತೀವಿ, ಎಲ್ಲಿದೆಯಾ ಟೇರ್ ಎಷ್ಟಿದೆಯಾ ಅಂತ ನಾವು ಅಲ್ಟ್ರಾಸೌಂಡಲ್ಲಿ ನೋಡ್ಕೊಳ್ತೇವೆ. ಹೌದೌದು, ಅದು ನೋಡಿಕೊಂಡು ನಾವು ಅದು ಹೇಗೆ ಇದೆ ಅಂತ ನಾವು ಇಟ್ ಈಸ್ ಫೈನ್ ಕಂಪೇರ್ಡ್ ಟು ಲಾಸ್ಟ್ ಟೈಮ್, ಬಟ್ ಇನ್ನೂ ಸ್ವಲ್ಪ ಇದೆ, ಅದಕ್ಕೆ ಸೆಕೆಂಡ್ ಸಿಟ್ಟಿಂಗ್ ಮಾಡ್ತಾ ಇದ್ದೀವಿ ಇವ್ರಿಗೆ. ಕೇವಲ 2 ಸಿಟ್ಟಿಂಗ್ಗಳಲ್ಲಿ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ?
ಡಿಪೆಂಡಿಂಗ್ ಆನ್ ದ ಪೇಷಂಟ್ ಮ್ಯಾಮ್, ಅಂದರೆ ಒಬ್ರೊಬ್ರಿಗೆ ಒಂದೊಂದು ಥರ ಅಪೇಕ್ಷೆ. ಇಟ್ಸ್ ನಾಟ್ ದ ಸೇಮ್ ಫಾರ್ ಎವ್ರಿ ಪೇಷಂಟ್. ಫಾರ್ ದಿಸ್ ಪೇಷಂಟ್ 2 sittings ಇಸ್ ಸಫಿಷಿಯಂಟ್ ಆ್ಯಕ್ಚುಲಿ. ಆ್ಯಂಡ್ ಇಫ್ ನೀಡೆಡ್ ಆಫ್ಟರ್ 1 month ವಿಲ್ ರಿವ್ಯೂ ಹೇಗಿದೆಯಾ ಅಂತ ನೋಡಿಕೊಂಡು ಮತ್ತೆ ಬೇಕಂದರೆ ಇನ್ನೊಂದು ಮಾಡ್ಬೋದು. ಓಕೆ. ಮತ್ತು ಸರ್ಜರಿಲಿ ಸಾಮಾನ್ಯವಾಗಿ ನಾವು ಅಡ್ಮಿಟ್ ಆಗಬೇಕಾಗುತ್ತೆ. ಸೊ PRP ಥೆರಪಿನಲ್ಲಿ ಅಡ್ಮಿಟ್ ಆಗೋ ಅವಶ್ಯಕತೆ ಇದೆಯಾ? ಸೊ ಅಡ್ಮಿಷನ್ ಅಂದರೆ ಒಂದು 2 hours. ಇಟ್ಸ್ ಅ ಡೇ ಕೇರ್ ಪ್ರೊಸೀಜರ್. ಅಂದರೆ ಇವರು ಇಲ್ಲಿ ಅಡ್ಮಿಷನ್ ಅಂತ ನೈಟ್ ಅಂತ ಸ್ಟೇ ಏನು ಬೇಕಾಗಿಲ್ಲ. ಬಟ್ 2 hours ಇಲ್ಲಿ ಅಡ್ಮಿಟ್ ಆಗಬೇಕು. ಆಫ್ಟರ್ ದ ಪ್ರೊಸೀಜರ್ ವಿ ಟೆಲ್ ದ ಫಿಸಿಯೋ ಎವ್ರಿಥಿಂಗ್. ದೇ ಕ್ಯಾನ್ ಡೂ ಅಟ್ ಹೋಮ್ ಆರ್ ದೇ ಕ್ಯಾನ್ ಟೇಕ್ ಎ ಫಿಸಿಯೋಥೆರಪಿಸ್ಟ್ ಹೆಲ್ಪ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೋಬೋದು. ನೋ ನೀಡ್ ಟು ಸ್ಟೇ ಹಿಯರ್ ಆ್ಯಂಡ್ ನೋ ಬೆಡ್ ರೆಸ್ಟ್. ಆಫ್ಟರ್ ದ ಪ್ರೊಸೀಜರ್ ದೇ ಕ್ಯಾನ್ ಡೂ ದೇರ್ ರೊಟೀನ್ ವರ್ಕ್. ಸ್ಮಾಲ್ ಇದು ಲೋಕಲ್ ಅನಸ್ತೇಷಿಯಾ. ಫಸ್ಟ್ ಮಾಡೋಕ್ಕೆ ಲೋಕಲ್ ಅನಸ್ತೇಷಿಯಾ ಕೊಡ್ತಾ ಇದ್ದೀನಿ. ಸ್ಮಾಲ್ ಇಂಜೆಕ್ಷನ್ ಸಂದೀಪ್. ಸೊ ಲೋಕಲ್ ಅನಸ್ತೇಷಿಯಾ ಕೊಟ್ಟಿದ್ಮೇಲೆ ಒಂದು 1 or 2 minutes ವೆಯ್ಟ್ ಮಾಡಬೇಕು ಟು ಗೆಟ್ ದ ನಮ್ಮಿಂಗ್ ಎಫೆಕ್ಟ್. ಸೊ ಆಫ್ಟರ್ ದಟ್ ವಿ ಎಂಟರ್ಡ್ ದ ವಿತ್ ಲಾಂಗ್ ನೀಡಲ್ ವೇರ್ ಎಕ್ಸಾಕ್ಟ್ಲಿ ವೆರೆವರ್ ವಿ ವಾಂಟ್. ಸೊ ಅಲ್ಲಿ ಒಳಗೆ ಹೋಗ್ತಾ ಇದೆ ಅಲ್ವಾ ನೀಡಲ್. ಸೊ ದೇರ್ ಎಕ್ಸಾಕ್ಟ್ಲಿ ದಟ್ ಈಸ್ ಅ ACL ರೀಜನ್ ಆ್ಯಂಡ್ ಟೇರ್ ಇರೋ ರೀಜನ್ಗೆ ಎಂಟರ್ ಆಗಿದ್ದೀವಿ. PRP. ಸೊ ಇದು ಪ್ಲಾಸ್ಮಾನ ನೀವು ಆಲ್ರೆಡಿ ಕಲೆಕ್ಟ್ ಇವತ್ತು ಬಂದ ಮೇಲೇ ಇವತ್ತೇ ಕಲೆಕ್ಟ್ ಮಾಡಬೇಕು. ಸೊ ವೆಲ್ ಫ್ರೆಶ್ ಆಗಿ ಸೊ ಇವತ್ತು ಪ್ರಾಸೆಸ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ವಿಲ್ ಗಿವ್ ದೇರ್. ಪ್ರಾಸೆಸ್ ಆಗೋಕ್ಕೆ ಒಂದು 30 to 40 minutes ಬೇಕಾಗುತ್ತೆ. ಸೊ 30 minutes ರೆಡಿ ಆದಮೇಲೆ ವಿಲ್ ಟೇಕ್ ಆ್ಯಂಡ್ ವಿಲ್ ಗಿವ್. ಟೋಟಲ್ ಆಗಿ ಒಂದು 4 hours ಒಳಗಡೆ ಪೇಷಂಟ್ ಹಾಸ್ಪಿಟಲಿಂದ ಹೊರಗಡೆ ಹೋಗ್ಬೋದು. 2 hours ಮಿನಿಮಮ್. ಸೊ ಡಿಪೆಂಡಿಂಗ್ ಅವ್ರೇನಾದರೂ ಮತ್ತೆ ಡಿಪೆಂಡಿಂಗ್ ಆನ್ ದ ಸ್ಟ್ರಕ್ಚರ್ ವಿ ಟ್ರೀಟ್. ಸ್ಪೈನ್ ಅಂದರೆ 4 hours ಇಟ್ಕೊತೀವಿ. ಇಫ್ ಇಟ್ಸ್ ಎ ನೀ ಜಾಯಿಂಟ್ ಶೋಲ್ಡರ್ ಇಟ್ಸ್ 2 hours. ಒಬ್ರೊಬ್ರಿಗೆ 1.5 hour ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಐ ಆಮ್ ಇಂಜೆಕ್ಟಿಂಗ್ ದ ಪ್ಲಾಸ್ಮಾ ದೇರ್. ಸೊ ಇಟ್ಸ್ ಡಿಪಾಸಿಟಿಂಗ್ ಅಲ್ಲೆಲ್ಲ ಡಿಪಾಸಿಟ್ ಆಗ್ತಾ ಇದೆ. ವೆರಿ ಸಿಂಪಲ್ ಪ್ರೊಸೀಜರ್ ಬಟ್ ವೆರಿ ಎಫೆಕ್ಟಿವ್. ಸೊ ಕೇವಲ ಒಂದು 2 ಇಂಜೆಕ್ಷನ್ಗಳ ಮೂಲಕ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಇಟ್ಸ್ ಡಿಪಾಸಿಟೆಡ್ ದೇರ್. ಎಲ್ಲಿ ಬೇಕೋ ಅಲ್ಲಿ ಡಿಪಾಸಿಟ್ ಆಗಿದೆ. ಸೊ ದೆನ್ ಇಟ್ಸ್ ಡನ್ ಅಷ್ಟೇ. ಸೊ ಈಗ ಪ್ರೊಸೀಜರ್ ಆದಮೇಲೆ ಒಂದು 1/2 hour ಪೇಷಂಟ್ ಅಬ್ಸರ್ವೇಷನ್ ಇರ್ತಾರೆ. ಅದಾದಮೇಲೆ ಇವ್ರು ಯಂಗ್ಸ್ಟರ್. ಸೊ ಇವ್ರಿಗೆ ಮಸಲ್ ವೀಕ್ನೆಸ್ ಜಾಸ್ತಿ ಇರಲ್ಲ. ಸೊ ಇವ್ರಿಗೆ ಬಟ್ ಅಗ್ರೆಸಿವ್ ಇರಬೇಕು ಅಂದರೆ ಫಿಸಿಯೋಥೆರಪಿ ಬಿಕಾಸ್ ಹಿ ಶುಡ್ ಬಿ ಆ್ಯಕ್ಟಿವ್. ಓಲ್ಡ್ ಏಜ್ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಮಸಲ್ ವೀಕ್ನೆಸ್ ಎಲ್ಲ ಇರುತ್ತೆ, ಸ್ವಲ್ಪ ಡಿಫಾರ್ಮಿಟೀಸ್ ಇರುತ್ತೆ. ಒಬ್ಬೊಬ್ರು ಗೈಟ್ ಸ್ವಲ್ಪ ವಾಕಿಂಗ್ ನಡಿಬೇಕಂದ್ರೆ ಸ್ವಲ್ಪ ಬೆಂಡ್ ಆಗ್ತಾರೆ. ಸೊ ಎವ್ರಿಥಿಂಗ್ ದಿ 1/2 hour ಆದಮೇಲೆ ವಿ ಎಕ್ಸಾಮಿನ್ ಹೌ ದೇ ಆರ್ ಅಂತ. ಸೊ ಗೈಟ್ ಕರೆಕ್ಷನ್ ಇದ್ರೆ ಗೈಟ್ ಕರೆಕ್ಷನು, ಮಸಲ್ ಏನಾದರೂ ಯಾವ ಕಂಪಾರ್ಟ್ಮೆಂಟ್ ವೀಕ್ನೆಸ್ ಇದೆಯಾ ಅಂದರೆ ಆ ಕಂಪಾರ್ಟ್ಮೆಂಟ್ ನಾವು ಸ್ಟ್ರೆಂಥನ್ ಹೇಳ್ತೀವಿ. ಸ್ಟ್ರೆಂಥನಿಂಗ್ ಇದು ಇನ್ನೊಂದು ಸ್ವಲ್ಪ ಎಕ್ಸಸೈಸಸ್ ಏನಾದರೂ ಮಾಡೋ ಕಷ್ಟ ಇದ್ರೆ ಎಕ್ಸಸೈಸಸ್ ಚೇಂಜ್ ಮಾಡ್ತೀವಿ. ಸ್ವಲ್ಪ ಒಬ್ಬೊಬ್ರು ಒಬೇಸ್ ಇರ್ತಾರೆ, ಅವ್ರಿಗೆ ಲೈಫ್ ಸ್ಟೈಲ್ ಅಂದರೆ ಒಬೇಸಿಟಿಗೆ ಅಂದರೆ ಡೈಟ್ ಚಾರ್ಟ್ ಒಂದು ಕೊಡ್ತೀವಿ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ. ಸೊ ಈ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಆಫ್ಟರ್ 1 hour ಅದು ಫಿಸಿಯೋಥೆರಪಿ ಸೆಷನ್ನು ಗೈಟ್ ಕರೆಕ್ಷನ್ ಎಲ್ಲ ಆದಮೇಲೆ ದ ಪೇಷಂಟ್ ಕ್ಯಾನ್ ಕಂಫರ್ಟಬಲಿ ಗೋ ಹೋಮ್. ಒಬ್ರೊಬ್ರು ಆಫೀಸ್ಗೂ ಹೋಗ್ತಾರೆ, ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ವರ್ಕ್ ಆಲ್ಸೋ. ಬಟ್ ಫ್ಯೂ ಲೈಫ್ ಸ್ಟೈಲ್ ಇದು ಮಾಡಬೇಡಿ, ಇದು ಮಾಡಿ ಅಂತ ಡಿಪೆಂಡಿಂಗ್ ಆನ್ ದ ಜಾಯಿಂಟ್ ವಾಟ್ ವಿ ಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಇದು ಮಾಡಬೇಕು ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಓಕೆ. ಸೊ ಈ ಪೇಷಂಟ್ ಈಗ ಒಂದು 1/2 hour ಅಬ್ಸರ್ವೇಷನ್ ಅಂತ ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗ್ತೀವಿ. ಹೌದು. ಫೈನ್. ವೀಕ್ಷಕರೇ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಕೇವಲ ಒಂದು ಇಂಜೆಕ್ಷನ್ ಮೂಲಕ ಈ ಸರ್ಜರಿಯನ್ನ PRP ಥೆರಪಿ ರೀಪ್ಲೇಸ್ ಮಾಡ್ತು ಅಂತ. ಇನ್ನು 1/2 hour ಈ ಪೇಷಂಟ್ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ, ನಂತರ ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಈ ಪೇಷಂಟ್ ನಾ ಮಾತಾಡಿಸ್ತಾ ಹೋಗ್ತೀನಿ, ಅವರಿಗೆ ಏನ್ ಅನ್ಸುತ್ತೆ ಅಂತ. ಹಾಯ್ ಸಂದೀಪ್ ಅವರೇ, ಹೌ ಡು ಯು ಫೀಲ್? ಸದ್ಯಕ್ಕೆ ನಮ್ನೆಸ್ ಇದೆ. ಓಕೆ. ಆದರೆ ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಫಸ್ಟ್ ಟೈಮ್ ಏನಾಗಿತ್ತು ಅಂದರೆ ಒಂದು 1/2 hour 1 hourವರೆಗೂ ನಮ್ನೆಸ್ ಇರುತ್ತೆ. ಅದಾದಮೇಲೆ 3-4 days ರೆಸ್ಟ್ ತೊಗೋಬೇಕಾಗತ್ತೆ. ಅದಾದಮೇಲೆ ನಾರ್ಮಲ್ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ನಂದು ಇಂಜುರಿ ಆದಾಗಿಂದ ನಾನು 2-3 months ಫಿಸಿಯೋಥೆರಪಿ ತೊಗೊತಾ ಇದ್ದೆ, ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ವೀಕ್ಲಿ 3 days ಫಿಸಿಯೋಥೆರಪಿ ತೊಗೊಳ್ಬೇಕಾಗತ್ತೆ. ನಾನೊಂದು ಸ್ಪೋರ್ಟ್ಸ್ ಫಿಸಿಯೋ ಇದ್ದಾರೆ ಮನೆ ಹತ್ರ, ಅವ್ರ ಹತ್ರನೇ ಹೋಗ್ತಿದ್ದೀನಿ ನಾನು. ಓಕೆ. ಸೊ ಫಸ್ಟ್ ಸಿಟ್ಟಿಂಗು ಸೆಕೆಂಡ್ ಸಿಟ್ಟಿಂಗು ಏನಾದ್ರು ಡಿಫ್ರೆನ್ಸ್ ಅನಿಸ್ತಾ ಇದೆಯಾ? ಸೆಕೆಂಡ್ ಸಿಟ್ಟಿಂಗ್ ಆ್ಯಕ್ಚುಲಿ ಸ್ವಲ್ಪ ಫಾಸ್ಟಾಗಿ ಆಯಿತು ಅನಿಸುತ್ತೆ ನನಗೆ. ಮತ್ತು ಫಸ್ಟ್ ಸಿಟ್ಟಿಂಗ್ ಬರೋಕ್ಕಿಂತ ಮುಂಚೆ ನನಗೆ ಕಾಲಿನಲ್ಲಿ ತುಂಬ ಇನ್ಸ್ಟೆಬಿಲಿಟಿ ಇತ್ತು. ಫಸ್ಟ್ ಸಿಟ್ಟಿಂಗ್ ಬಂದಾದಮೇಲೆ ನನಗೆ ತುಂಬ ಪಾಸಿಟಿವ್ ಅನಿಸ್ತಾ ಇದೆ. ಪ್ಲಸ್ ನನಗೆ ಜಿಮ್ನಲ್ಲಿ ಕೂಡ
ಮುಂಚೆ ಎಲ್ಲ ಸ್ವಲ್ಪ ಭಯ ಆಗ್ತಿತ್ತು ಏನಾದರೂ ಕಾಲ್ ಎಕ್ಸಸೈಸ್ ಮಾಡಲಿಕ್ಕೆ. ಇವಾಗ ಆ ಭಯ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ಅಂದ್ರೆ ಕೇವಲ ಒಂದು ಸಿಟ್ಟಿಂಗ್ ನಲ್ಲಿ ನೀವು ಮತ್ತೆ ಜಿಮ್ಗೆ ಹೋಗುವಷ್ಟು ಕೇಪಬಲ್ ಆಗಿ. ಹೌದು. ಓಕೆ, ದಟ್ಸ್ ಗ್ರೇಟ್. ನೋ ಇನ್ಸ್ಟಬಿಲಿಟಿ ರೈಟ್. ನೋ ಇನ್ಸ್ಟಬಿಲಿಟಿ. ಓಕೆ, ಸೊ ಈ ಸೆಕೆಂಡ್ ಸಿಟ್ಟಿಂಗ್ ನಂತರ ನಿಮಗೆ ಕಂಪ್ಲೀಟ್ ಆಗಿ ನೀವು ಕ್ಯೂರ್ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಕಾನ್ಫಿಡೆನ್ಸ್ ಇದೆ. ಹೌದು. ಓಕೆ, ಫೈನ್. ಥ್ಯಾಂಕ್ ಯು ಸಂದೀಪ್ ಅವರೇ. ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ವೀಕ್ಷಕರೇ, ಬನ್ನಿ ನೆಕ್ಸ್ಟ್ ನಾವು ಫಿಸಿಯೋಥೆರಪಿ ಯಾವ ರೀತಿ ಮಾಡಲಾಗುತ್ತೆ ಇಥಿಯೋನ್ ಹಾಸ್ಪಿಟಲ್ ಅಂತ ನೋಡೋಣ. ಇದೀಗ PRP ಟ್ರೀಟ್ಮೆಂಟ್ ಆಗಿ ಹಾಫ್ ಆನ್ ಅವರ್ ಆಗಿದೆ. ಸೊ ಪೇಷಂಟ್ ಕೂಡ ಫಿಸಿಯೋಥೆರಪಿಗೆ ರೆಡಿ ಆಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಸರ್ಜರಿ ಆದಾಗ ಸರ್ಜರಿ ಆದ ದಿನವೇ ಎಲ್ಲೂ ಕೂಡ ಫಿಸಿಯೋಥೆರಪಿ ಮಾಡೋದಿಲ್ಲ. ಬಟ್ PRP ಥೆರಪಿ ಮಾಡಿಸ್ಕೊಂಡ್ರೆ ಅದೇ ದಿನ ವಿದಿನ್ ಹಾಫ್ ಆನ್ ಅವರ್ ನೀವು ಫಿಸಿಯೋಥೆರಪಿ ಮಾಡುವಷ್ಟು ಕೇಪಬಲ್ ಆಗ್ತೀರಾ. ಬನ್ನಿ ಡಾಕ್ಟರ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಇಷ್ಟು ಸ್ಪೀಡಿ ರಿಕವರಿ ಅಂದ್ರೆ PRP ಟ್ರೀಟ್ಮೆಂಟ್ ಆದ ಇಮಿಡಿಯೇಟ್ ನಾವು ಫಿಸಿಯೋಥೆರಪಿ ಮಾಡುವಷ್ಟು ಕೇಪಬಲ್ ಆಗಿರ್ತಾರ? ಡೆಫಿನೆಟ್ಲಿ. ಇಲ್ಲಿ there is no cut. first of all, cut ಇರಲ್ಲ, ಬ್ಲಡ್ ಲಾಸ್ ಇರಲ್ಲ, ಅಂಡ್ ನೋ ಇಂಪ್ಲಾಂಟ್, ನಥಿಂಗ್. ಸೊ ವಿ ಟ್ರೀಟ್ ವಿತ್ ಎ ಸ್ಮಾಲ್ ಇಂಜೆಕ್ಷನ್ಸ್. ನಾವು ಕೈಗೆ ಹೇಗೆ ಇಂಜೆಕ್ಷನ್ ಹಾಕೊಂತೀವಿ ಅಷ್ಟೇ ಸ್ಮಾಲ್ ನೀಡಿಲ್ ಅಲ್ಲೇ ಹೋಗ್ಬಿಟ್ಟು ವಾಟ್ ಎವರ್ ಟು ಬಿ ಕ್ಲಿಯರ್ ವಿ ಕ್ಲಿಯರ್ ವಿತ್ ದ PRP. ಸೊ ಅದರಿಂದ ನೋ ಕಟ್, ನೋ ಬ್ಲಡ್ ಲಾಸ್. ಸೊ ದೇ ವಿಲ್ ಬಿ ನಾರ್ಮಲ್. ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಫಾರ್ 1 or 2 days PRP ಆದಮೇಲೆ ಜಾಯಿಂಟಲ್ಲಿ. ಅದರ್ವೈಸ್ ವಿಲ್ ಬಿ ಕಂಪ್ಲೀಟ್ಲಿ ನಾರ್ಮಲ್. ಅಂದರೆ ಅವರು ನಾರ್ಮಲ್ ಆಗಿ ಕೆಲಸ ಮಾಡ್ಕೋಬೋದು. ಬೆಡ್ ರೆಸ್ಟ್ 100% ಇರಲ್ಲ. ಸೊ ನಾವು ಈಗ ಪೇಷಂಟ್ ಆಫ್ಟರ್ ದ ಅಬ್ಸರ್ವೇಷನ್ ನಾವು ಏನು ಮಾಡ್ತೀವಿ, ಎ ಗ್ರೂಪಲ್ಲಿ. ಸೊ ಇಟ್ಸ್ ಯಂಗ್ಸ್ಟರಾ ಇಲ್ಲ ಮಿಡಿಲ್ ಏಜಾ ಇಲ್ಲ ಓಲ್ಡ್ ಏಜ್ ಅಂತ ನೋಡಿಕೊಂಡು ಆ ಏಜ್ ಪ್ರಕಾರ ಒಂದು ಅವ್ರ ಆಕ್ಟಿವಿಟೀಸ್ ಪ್ರಕಾರ ಫಿಸಿಯೋ ಇರುತ್ತೆ. ಕಾಮನ್ ಆಗಿ ನಮ್ಮ ಹತ್ರ ಬರೋದು ಓಲ್ಡ್ ಏಜ್ ಪೀಪಲ್. ಓಲ್ಡ್ ಏಜ್ ಅವ್ರಿಗೇನು ಇರಬಾರ್ದು ಅಂಡ್ ಅವ್ರ ರೊಟೀನ್ ಆಕ್ಟಿವಿಟೀಸ್ ಅವ್ರು ಮಾಡ್ಕೋಬೇಕು. ಸೊ ಅದು ಆ ಥರನೇ ನಾವು ಮಸಲ್ ಸ್ಟ್ರೆಂತ್ ಮಾಡ್ತೀವಿ. ಅವ್ರು ಅಗ್ರೆಸಿವ್ ಮಾಡಿದ್ರೆ ಮಸಲ್ ಟೇರ್ ಆಗ್ಬಿಟ್ಟು ಅದೊಂದು ಡಿಫ್ರೆಂಟ್ ಪ್ರಾಬ್ಲಮ್. ಬಟ್ ಯಂಗ್ಸ್ಟರ್ ಅವ್ರಿಗೆ ಬೆಡ್ ರೆಸ್ಟ್ ಇರಬಾರ್ದು. ದೇ ಶುಡ್ ಆಕ್ಚುಲಿ ಬಿ ಆಕ್ಟಿವ್. ಸೊ ಹಿ ಈಸ್ ಆಕ್ಚುಲಿ ಲೈಕ್ ವರ್ಕೌಟ್ ಯಂಗ್ಸ್ಟರ್ ವಿತ್ ವರ್ಕೌಟ್ ಜಿಮ್ ಪರ್ಸನ್. ತುಂಬ ವರ್ಕೌಟ್ಸ್ ಮಾಡ್ತಾರೆ. ಇವ್ರು ಆಕ್ಟಿವ್ ಆಗಿರ್ಬೇಕು. ಸೊ ಇವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ಲೇಟರ್ ದ ಫಿಸಿಯೋಥೆರಪಿ ವಿಲ್ ಬಿ ಅಗ್ರೆಸಿವ್ ಫಾರ್ ಹಿಮ್. ಸೊ ಟು ಸ್ಟ್ರೆಂಥನ್ ಆಲ್ ದ ಮಸಲ್ಸ್. ಅಂದರೆ ಒಂದು ಡಿಫರೆಂಟ್ ಕ್ವಾಡ್ರೆಂಟ್ಸ್ ಥರ ಇರುತ್ತೆ. ಆಂಟೀರಿಯರ್ ಥೈ ಮಸಲ್ಸ್ ಮತ್ತು ಲೆಗ್ ಮಸಲ್ಸ್ ಇದು ಸ್ಟ್ರಾಂಗ್ ಇದ್ರೆ ಮಂಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಬಿಡಲ್ಲ. ವೆನ್ ಎವರ್ ಹಿ ಈಸ್ ಡೂಯಿಂಗ್ ಸಮ್ ಎಕ್ಸಸೈಸ್ ಆರ್ ನಾರ್ಮಲ್ ವಾಕಿಂಗ್ ಆರ್ ಎನಿ ಆಕ್ಟಿವಿಟೀಸ್. ಸೊ ಜಾಯಿಂಟ್ ಎಫೆಕ್ಟ್ ಆಗಲ್ಲ. ಆ ಥರ ನಾವು ಒಂದೊಂದು ಕ್ವಾಡ್ರೆಂಟ್ ನೋಡಿಕೊಂಡು ಇದರ ಆಂಟೀರಿಯರ್ ಕ್ವಾಡ್ರೆಂಟ್ ಕ್ವಾಡ್ರಿಸೆಪ್ಸ್ ಬರುತ್ತೆ. ಆಂಟೀರಿಯರ್ ಕ್ವಾಡ್ರೆಂಟ್, ಮೀಡಿಯಲ್, ಲೇಟ್ರಲ್ ಮತ್ತು ಪೋಸ್ಟೀರಿಯರ್ ಒಂದೊಂದು ಕ್ವಾಡ್ರೆಂಟ್ ಥರ ಡಿವೈಡ್ ಮಾಡ್ಕೊಂಡು ಇಫ್ ಎನಿ ವೀಕ್ನೆಸ್ ಇಸ್ ದರ್ ಅಂದರೆ ಏನಾದರೂ ಕ್ವಾಡ್ರೆಂಟ್ ಅನ್ನೋದು ಆಂಟೀರಿಯರ್ ಗ್ರೂಪ್ ವೀಕ್ನೆಸ್ ಇದ್ರೆ ಅವ್ರಿಗೆ ಸ್ವಲ್ಪ ಅಗ್ರೆಸಿವ್ ಮಾಡ್ತೀವಿ. ಸೊ ಅಂಡ್ ಎವ್ರಿ ಸಿಟ್ಟಿಂಗ್ ಅಲ್ಲಿ ನಾವು ವಿಲ್ ಇನ್ಕ್ರೀಸ್ ದ ಸಿಟ್ಟಿಂಗ್. ಸೊ ನಂಬರ್ ಆಫ್ ಎಕ್ಸಸೈಸ್ ಇನ್ಕ್ರೀಸ್ ಮಾಡ್ತೀವಿ. ಅಂಡ್ ವಿ ಎಕ್ಸಾಮಿನ್ ಹೌ ದೇ ಆರ್ ಡೂಯಿಂಗ್. ಓಲ್ಡ್ ಏಜ್ ಪೀಪಲ್ಗೆ ಅವ್ರಿಗೆ ಡಿಫ್ರೆಂಟ್. ಫಸ್ಟ್ ಸ್ಟ್ರೆಂತ್ ಬಂದರೆ ಸಾಕು. ಸ್ಟ್ರೆಂತ್ ಬಂದರೆ ಗ್ರೇಟ್ ಕರೆಕ್ಷನ್ ಬಂದು ನೋವಿರಲ್ಲ ಅಂದರೆ ಸಾಕು. ಸೊ ಅವ್ರ ಏಜ್ ಗ್ರೂಪ್ಗೆ ಡಿಫರೆಂಟ್ ಮಾಡಂಗಿದ್ರೆ ಸಾಕು. ಸೊ ಅವ್ರಿಗೆ ಡಿಫರೆಂಟ್ ಆಗುತ್ತೆ. ಬಟ್ ಒಬ್ರೊಬ್ರು ಓಲ್ಡ್ ಏಜ್ ಆಗಲಿ ದೇ ವಿಲ್ ಆಲ್ಸೋ ಬಿ ವೆರಿ ಸ್ಟ್ರಾಂಗ್. ಸೊ ದೇ ವಾಂಟ್ ಟು ರೋಮ್ ಅಂದರೆ ತುಂಬ ಓಡಾಡ್ಬೇಕಂತ ಅವ್ರಿಗೆ ಇಷ್ಟ ಇರುತ್ತೆ. ಅವ್ರಿಗೆ ಸ್ವಲ್ಪ ಮತ್ತೆ ನಿಧಾನಕ್ಕೆ ಹೌ ದೇ ಆರ್ ಡೂಯಿಂಗ್ ನೋಡ್ಕೊಂಡು ನೆಕ್ಸ್ಟ್ ಸಿಟ್ಟಿಂಗ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಅಂಡ್ ಫಿಸಿಯೋಥೆರಪಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಟ್ರೀಟ್ಮೆಂಟ್. ಅಂದರೆ ರಿಹ್ಯಾಬಿಲಿಟೇಷನ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಜಾಯಿಂಟ್ ಎನಿ ಜಾಯಿಂಟ್ ಟ್ರೀಟ್ ಮಾಡಿ ಎನಿ ಮಸಲ್ ಟೈಪ್ ಜಾಯಿಂಟ್ ಟ್ರೀಟ್ ಮಾಡಿದ್ರೆ ನಾವು ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಇರಲೇಬೇಕು. ಇದು ಏನಕ್ಕೆ ಅಂದರೆ ಇದು ಫ್ಯೂಚರಲ್ಲಿ ಮತ್ತೆ ಪ್ರಾಬ್ಲಮ್ ಬರಬಾರ್ದು ಅಂದರೆ. ಸೊ ಈಗ ಎಕ್ಸಾಂಪಲ್ ನೀ ಜಾಯಿಂಟ್ ತಗೊಳ್ಳಿ. ಇದು ನೀ ಜಾಯಿಂಟ್ ಓಲ್ಡ್ ಏಜ್ ಅವ್ರಿಗೆ ಏನಕ್ಕೆ ಬರುತ್ತೆ? ಸೊ ದೇರ್ ವಿಲ್ ಬಿ ವೇರ್ ಅಂಡ್ ಟೇರ್. ವೈ ದೇರ್ ಇಸ್ ವೇರ್ ಅಂಡ್ ಟೇರ್? ಅದು ಸ್ವಲ್ಪ ಮಸಲ್ ವೀಕ್ನೆಸ್ ಆಗ್ತಾ ಬರುತ್ತೆ. ಮಸಲ್ ವೀಕ್ನೆಸ್ ಆಗ್ತಾ ಬಂದರೆ ನಾವು ಜಾಯಿಂಟನ್ನು ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ನಾವು ಒಳಗೆ ಏನು ಡ್ಯಾಮೇಜ್ ಆಗಿದೆ ನಾವು ಅದು ಟ್ರೀಟ್ ಮಾಡ್ತೀವಿ. ಬಟ್ ಮಸಲ್ ಸ್ಟ್ರೆಂತ್ ದೇ ಶುಡ್ ಬಿ ದೇರ್ ಬಿ ನೋ ಟ್ರೀಟ್ಮೆಂಟ್. ಅಂದರೆ ಮಸಲ್ ಸ್ಟ್ರೆಂತ್ಗೆ ಟ್ರೀಟ್ಮೆಂಟ್ ಅಂತೂ ಯಾವುದೂ ಇರಲ್ಲ. ಅಂದರೆ ಎಕ್ಸೆಪ್ಟ್ ದ ಫಿಸಿಯೋಥೆರಪಿ ಅಂದ ಪ್ರೋಟೀನ್ ಡೈಟ್. ಸೊ ಆ ಥರ. ಅಂಡ್ ಫಿಸಿಯೋಥೆರಪಿ ಆದಮೇಲೆ ಅವ್ರಿಗೆ ಡೈಟ್ ಚಾರ್ಟ್ ಅಂತ ಒಂದು ಕೊಡ್ತೀವಿ. ಓಕೆ. ಸೊ ಫಿಸಿಯೋಥೆರಪಿನಲ್ಲಿ ಇವಾಗ ಈ ಸದ್ಯಕ್ಕೆ ಈ ಪೇಷಂಟ್ಗೆ ಯಾವೆಲ್ಲ ಎಕ್ಸಸೈಸ್ಗಳನ್ನ ನೀವು ಮಾಡಿಸ್ತೀರಾ? ಸೊ ಫಸ್ಟ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಇರುತ್ತೆ. ಸೊ ಕ್ವಾಡ್ರಿಸೆಪ್ಸ್ ಮೀಡಿಯಲ್ ಅಂಡ್ ಲೇಟರಲ್ ಅಂಡ್ ಅಡಕ್ಟರ್ ಗ್ರೂಪ್ ಅಂತ ಹೇಳ್ತಾರೆ. ಮತ್ತೆ ಹ್ಯಾಮ್ಸ್ಟ್ರಿಂಗ್ ಬ್ಯಾಕ್ ಸೈಡ್ ಅಂಡ್ ಕಾಫ್ ಮಸಲ್ಸ್ ಅಂಡ್ ಆಂಟೀರಿಯರ್ ಗ್ರೂಪ್. ಸೊ ಈ ಥರ ಡಿಫ್ರೆಂಟ್ ಆಗ ಒಂದು ಸಿಂಪಲ್ ಎಕ್ಸಸೈಸಸ್ ಅಟ್ಲೀಸ್ಟ್ 10 to 15 ಎಕ್ಸಸೈಸ್ ಒಂದೊಂದು ಇಷ್ಟು ಕೌಂಟ್ಸ್ ಅಂತ ಹೇಳ್ಕೊಡ್ತೀವಿ. ಸೊ ಬೇಸ್ಡ್ ಆನ್ ದಟ್ ಹಿ ಕ್ಯಾನ್ ಡೂ ಅಟ್ ಹೋಮ್. ಅದೇನು ಫಿಸಿಯೋಥೆರಪಿಸ್ಟೇ ಬೇಕಾಗಿಲ್ಲ. ಸೊ ಅವ್ರ ಮನೆಯಲ್ಲಿ ಮಾಡ್ಕೊಳೋ ಎಕ್ಸಸೈಸ್ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಹಿ ಶುಡ್ ಫಾಲೋ ಅಟ್ ಹೋಮ್. ಸೊ ಒಂದು 2 times or 3 times ಅವ್ರಿಗೆ ಎಷ್ಟು ಅಂತ ನಾವು ನೋಡ್ಬಿಟ್ಟು ನಾವು ಹೇಳ್ತೀವಿ. ಕಂಫರ್ಟ್ ನಾವು ಹೇಳ್ತೀವಿ. ಸೊ ನಾವೀಗ ಫಿಸಿಯೋಥೆರಪಿಸ್ಟ್ ಇಬ್ಬರು ಇದ್ರು. ಸೊ ದೇ ಆರ್ ದ ಸೀನಿಯರ್ ಫಿಸಿಯೋಥೆರಪಿಸ್ಟ್. ಬೋತ್ ಆಫ್ ದೆಮ್ ದೇ ವಿಲ್ ಶೋ ಫ್ಯೂ ಎಕ್ಸಸೈಸಸ್ ಹೇಗೆ ಮಾಡ್ತಾರೆ ಅಂತ. ಓಕೆ, ಖಂಡಿತ ಮುಂದುವರ್ಸೋಣ.
exercise the pelvis. Similarly, and next, pelvis. Fold. Okay, Nandi. One, two, three, 4, 5, 6, 7, 8, 9, 10 minutes. Lift it as much as possible. Lift. 1, 2, 3, 4, 5, 6, 7, 8, 9, 10. Lift. 1, 2, 3, 4, 5, 6, 7, 8, 9, 10 minutes. ವೀಕ್ಷಕರೇ, ನೋಡಿದ್ರಲ್ವಾ ಯಾವ ರೀತಿಯಾಗಿ ಈ ಒಂದು PRP ಟ್ರೀಟ್ಮೆಂಟ್ ಮಾಡಲಾಗುತ್ತೆ ಅಂತ ಹೇಳಿ. ನೀವು ಬಂದ ತಕ್ಷಣ ಮೊದಲು ನಿಮ್ಮನ್ನ ಎಕ್ಸಾಮಿನ್ ಮಾಡಿ ಬೇಕಾದ ಸ್ಕ್ಯಾನಿಂಗ್ಗಳನ್ನು ಮಾಡಿಸಿ ಅದರ ನಂತರ ಈ PRP ಟ್ರೀಟ್ಮೆಂಟನ್ನು ಮಾಡಲಾಗುತ್ತೆ. ಜೊತೆಗೆ ನೆಸೆಸಿಟಿ ಇದ್ದರೆ ಫಿಸಿಯೋಥೆರಪಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇನ್ಯಾಕ್ ತಡ, ನಿಮಗೆ ಅಥವಾ ನಿಮ್ಮ ಪರಿಚಯದ ಯಾರಿಗೇ ಆಗಿರಲಿ ಈ ಜಾಯಿಂಟ್ ಪೇನ್ಸ್ ಇದ್ದರೆ ದಯವಿಟ್ಟು PRP ಥೆರಪಿಯನ್ನು ಈಗಲೇ ಮಾಡಿಸ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.